ಓಕೆ, ಈಗ ಒಬ್ರು ಚಂದ್ರಕಲಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಚಂದ್ರಕಲಾ ಅವರೇ ನಮಸ್ತೆ. ಟಿವಿ ನೋಡ್ಬೇಡ್ರಿ, ಹಂಗೆ ಮಾತಾಡಿ, ಕೇಳಿಸತ್ ನಮ್ಗೆ. ಸರಿ ಮೇಡಮ್, ಮಾತಾಡಿ. ಅಲ್ಲ ರೀ, ಅವರು ಒಂದು ಹೆಣ್ಣು ಮಗಳಿಗೆ ಗೌರವ ಕೊಡ್ಲಿಲ್ಲ ಸಚಿವ ಸ್ಥಾನದಲ್ಲಿ ಇದ್ದು ಸಾರ್ಥಕ ಏನವರು? ಅವರೇ ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವ್ರು, ಗೊತ್ತಾ? ಫಸ್ಟ್ ಹೆಣ್ಣಿಗೆ ಗೌರವ ಕೊಡೋದ್ ಕಲಿಬೇಕು ಅವರು. ಯಾವ ಸಚಿವನೇ ಆಗ್ಲಿ, ರಾಧಾ ಹಿರೇಗೌಡ ಅಂದ್ರೆ ಬೆಂಕಿ ಇದ್ದಂಗ ಅವ್ರು, ಗೊತ್ತಾ? ಅವ್ರು ಯಾವ್ದು ತಪ್ಪು ಮಾತಾಡಲ್ಲ, ಅವರು ಕರೆಕ್ಟ್ ಮಾತಾಡ್ತಾರ, ಅಷ್ಟು ಅರ್ಥ ಆಗಲ್ಲ ಅವರಿಗೆ. ಎಲ್ಲಿ ನೋಡಿದ್ರು ಗುಂಡಿ ತಗ್ಗು, ಒಂದ್ ಗಾಡಿ ಓಡ್ಸಂಗಿಲ್ಲ. ಎಷ್ಟು ಜನ ಮಕ್ಕಳು ಮಹಿಳೆಯರು ಬೆಂಗಳೂರಲ್ಲಿ ಸಾಯ್ತಾ ಇದಾರೆ. ಅಷ್ಟೊಂದು ಹೆರಿಗೆ ಆಗ್ಲಿ, ಆಸ್ಪತ್ರೆ ಮಾಡ್ಕೊಡೋಣ, ನೀನ್ ಹೆರಿಗೆ ಆಗ್ಲಿ ಅಂತಾರೆ. ಅವ್ರ ಮನೆಗೆ ಹೆಣ್ಮಕ್ಳಿಲ್ಲ, ಅವ್ರು ಆಗಿದಾರ. ಇವ್ರು ಹೇಳೋದ್ ಬೇಕಿಲ್ಲ, ಎಲ್ಲಾ ಹೆಣ್ಣಿಗೂ ಹೆರಿಗೆ ಇರುತ್ತೆ, ಎಲ್ಲದಕ್ಕೂ ಇರುತ್ತೆ ಅಲ್ವಾ? ಅದನ್ನ ಗೌರವಿಸೋದ್ ನನ್ ಮಗನ್ಗೆ ಇನ್ನೊಂದ್ 5 ವರ್ಷ ಬಿಟ್ರೆ ಮದ್ವೆ ಮಾಡಿ ನನ್ ಸೊಸೆಗೆ ಹೆರಿಗೆ ಮಾಡಿಸ್ಬೇಕು, ನನಗೆ ಹೆರಿಗೆ ಮಾಡ್ಸಕ್ ನಿಂತ್ಬಿಟ್ಟವ್ರಿ ಇವ್ರು. ಗೊತ್ತು ಮೇಡಮ್, ನಾನು ನಿಮ್ಮ ಬಾಳ ನೋಡ್ತಾ ಇದ್ದೀನಿ. ನೀವು ನ್ಯೂಸ್ ಕುತ್ಕೊಂಡ್ರೆ ನಾನು ನಿಮ್ ನ್ಯೂಸ್ ಹಾಕೊಂಡ್ ನೋಡ್ತಾ ಇರೋದ್ ನಾನು. ಅಷ್ಟು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಿ ನೀವು. ಬೆಂಕಿ ಇದ್ದಂಗೆ, ಗೊತ್ತಾ? ಮೇಡಮ್, ನೀವ್ ಇಷ್ಟೊತ್ತು ಇವ್ರನ್ನ ಹೊಗಳಿದ್ರಿ ಬೆಂಕಿ ತರ ಅಂತ. ಆ ಬೆಂಕಿಗೆ ಈ ರೀತಿಯಾಗಿ ಮಾತಾಡ್ತಾರೆ ಅಂದ್ರೆ ಊರಿನ ಜನರ ಪರಿಸ್ಥಿತಿ ಏನು ಹಂಗಾದ್ರೆ? ಊರಿನ ಜನರು ಪರಕೆ ಹಿಡಿತಿದ್ರು. ಇವ್ರು ಗೌರವಸ್ತ್ರಲ್ಲ, ಮರ್ಯಾದೆಯಿಂದ ಅವ್ರು ಬಂದಿದ್ದಾರೆ. ಇನ್ನೊಬ್ಬ ಹೆಣ್ಮಕ್ಳಾಯ್ತು ಪರಕೆ ಹಿಡ್ಕೊಂಡು ಅಲ್ಲೇ ಫಂಕ್ಷನ್ ಎಲ್ಲ ಹಾಳಾಗ್ತಿತ್ತು, ಗೊತ್ತಾ? ಫಂಕ್ಷನ್ ಅಂತೂ ಹಾಳಾಗ್ತಿತ್ತು, ಕರೆಕ್ಟ್, ನಿಜ. ಫಂಕ್ಷನ್ ಹಾಳಾಗ್ತಿತ್ತು. ಅದನ್ನ ಫಸ್ಟ್ ರಾಜೀನಾಮೆ ಕೊಟ್ಟು ಮರ್ಯಾದೆಯಿಂದ ಅವ್ರ ಮನೆಗೆ ಹೋಗ್ಬೇಕು ಅವರು. ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡೋದಕ್ಕೆ. ಕಾಂತಿ ಶೆಟ್ಟಿ ಅವರೇ, ಈಗ ಎಲ್ರು ಇವನ್ ಸಾರ್ವಜನಿಕರಿಗೂ ಗೊತ್ತು ಯಾವ ವಿಚಾರಕ್ಕೆ ರಾಜೀನಾಮೆ ಕೊಡ್ಬೇಕು, ಯಾವ ವಿಚಾರಕ್ಕೆ ಸುಮ್ನಿರ್ಬೇಕು ಅಂತ. ಜನರು ಕೇಳ್ತಾ ಇದಾರೆ ರಾಜೀನಾಮೆ ಕೊಡ್ಬೇಕಿಂತವ್ರು ಅಂತ. ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಬಿಟ್ರೆ ಏನಾಗುತ್ತೆ? ಯಾಕೆ ಕೊಡಬಾರ್ದು? ಬೇರೆ ಎಲ್ಲಾ ವಿಚಾರಕ್ಕೂ ನೀವು ರಾಜೀನಾಮೆ ಕೇಳ್ತೀರಿ, ಬಿಜೆಪಿ ಅವರು ಈಗ ಯಾಕೆ ಕೇಳಬಾರ್ದು? ಹೆಣ್ಣು ಮಕ್ಕಳಂದ್ರೆ ಈ ಸರ್ಕಾರಕ್ಕೆ ಎಷ್ಟು ತಾತ್ಸಾರ ಅಂದ್ರೆ, ನೀವೆಲ್ಲ ನೋಡಿದಿರ, ಸಾಲು ಬಾಣಂತಿಯರು ಎಷ್ಟು ಹತ್ಯೆ ಆಯ್ತು, ಏನ್ ಮಾಡಿದ್ರು, ಎಷ್ಟು ಜನ ಬಾಣಂತಿಯರ ಹತ್ಯೆ ಆಯ್ತು. ಚಿಕ್ಕ ಮಕ್ಕಳ ಪರಿಸ್ಥಿತಿ ಇಲ್ಲ, ನೀವು ಪರ್ಮಿಷನ್ ಕೊಟ್ಟು ಗ್ಲೂಕೋಸ್ ಕಂಪನಿಯಿಂದ ಅದ್ ಬಂದಿರೋದು ಅಂತ ನಿಮ್ಮ ಮೇಲೆ ಎತ್ತಾಕ್ತಾರೆ ಬಿಜೆಪಿ ಅವ್ರ ಮೇಲೆ. ಬಾಣಂತಿಯರ ಸಾವು ನಮ್ಮ ಅಧಿಕಾರದಲ್ಲಿ ಇದ್ರು ಕೂಡ ಕಾರಣಕರ್ತರು ಬಿಜೆಪಿ ಅವರು ಅಂತಾರೆ. ಒಂದು ಇಲ್ಲಿಂದ ನಾವು ವಿಷಯಾಂತರ ಆಗೋದು ಬೇಡ, ಆದ್ರೆ ಯಾವುದೇ ಒಂದು ಲೈಸೆನ್ಸ್ ಇಲ್ಲದ ಕಂಪನಿಗೆ ಡ್ರಗ್ಸ್ ಲೈಸೆನ್ಸ್ ಅನ್ನ ಏನು ಬ್ಲಾಕ್ ಮಾಡಿರುವಂತ ಕಂಪನಿಗೆ ಇವರು ಲೈಸೆನ್ಸ್ ಕೊಟ್ಟು, ಅದು ಎಲ್ಲರಿಗೂ ಗೊತ್ತಿರೋದು. ನಾವು ಮತ್ತೆ ಅದು ವಿಷಯಾಂತರ ಆಗೋದು ಬೇಡ. ಈಗ ಕಮಿಂಗ್ ಟು ದ ಪಾಯಿಂಟ್, RV ದೇಶಪಾಂಡೆ ಅವರು ಈ ಉದ್ದಟತನ ಮಾತಿಗೆ ನಾವೆಲ್ಲರೂ, ರಾಧಾ ಹಿರೇಗೌಡ್ರೆ ನಾವೆಲ್ಲ ನಿಮ್ ಜೊತೆ ಇದೀವಿ. ನಿಜವಾಗ್ಲೂ ಅವರೆಲ್ಲ ಮಾತಾಡೋ ನಂಗೆ ಅನಿಸ್ತಾ ಇದೆ, ಇದು ರಾಧಾ ಹಿರೇಗೌಡ್ರ ಅವ್ರು ಅಲ್ಲಿದ್ದ ಪರಿಸ್ಥಿತಿ ಹಾಳಾಗ್ಬಾರ್ದು, ಪರಿಸರ ಹಾಳಾಗ್ಬಾರ್ದು, ಅವ್ರ ಊರು ಅಂತೇಳಿ ಸುಮ್ಮನೆ ಬಂದಿದ್ದಾರಂತ ನಾನು ಈಗ ಅನ್ನಿಸ್ಕೊಂಡಾಗ ನನ್ಗೆ ನೆನಪಾಯ್ತು. ಆದ್ರೆ ಈ ಇಮಿಡಿಯೇಟ್ಲಿ ನಾನು ಚಾನಲ್ ನಲ್ಲಿ ಲೈವ್ ಬಂದು, ಇಲ್ಲ ಕಣಮ್ಮ ಏನೋ ಒಂದು ಫ್ಲೋ ನಲ್ಲಿ ಹೇಳ್ಬಿಟ್ಟೆ, ತಪ್ಪಾಯ್ತು ಬಿಡಮ್ಮ ಅಂತೇನಾದ್ರು ಅವ್ರ ಕಡೆ ಅದು ಬೇಕಿತ್ತು. ಅವರು ಬರುವಾಗ ಒಂದು 100 ಜನ ಹಿಂದ್ಗಡೆ ಚಲ ಮುಂದ್ಗಡೆ ಚಲಗಳು. ಈ ತರ ಬಾಣಂತಿಯರಿಗೆ ಹಾಸ್ಪಿಟಲ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? 4 ದಶಕದಿಂದ ಇವ್ರು ಇದಾರೆ ಅಲ್ಲಿ. ಮೇಡಮ್, ಇಮಿಡಿಯೇಟ್ಲಿ ನಾನು ಅಲ್ಲಿಂದ ಹೊರಟು ಬಂದು ಚಾನಲ್ ಅಲ್ಲಿ ಲೈವ್ ಬಂದೆ. ಲೈವ್ ಬಂದು ನಾನು ಈ ವಿಚಾರದಲ್ಲಿ ಉಗ್ರವಾಗಿ ಟೀಕೆ ಮಾಡಿದೆ ಮತ್ತು ಖಂಡಿಸಿದೆ, ಅದು ಬೇರೆ ವಿಚಾರ. ಬಟ್ ನೀವು ಹೇಳಿದಾಗೆ ಆನ್ ದಿ ಸ್ಪಾಟ್ ಪರಿಸ್ಥಿತಿ ತುಂಬಾ ಇಂಥವರಿಗೆ ಅದು ಮುಲಾಜಿ ನೋಡ್ಬಾರ್ದಿತ್ತು ಮೇಡಮ್. ನೀವು ಆನ್ ದ ಸ್ಪಾಟ್ ನೀವು ಓಕೆ, ನಿಮ್ಮ ಊರು ನಮ್ಗೆ ಅರ್ಥ ಆಯ್ತು, ನೀವು ಅದಕ್ಕೋಸ್ಕರ ತಾಳ್ಮೆಯಿಂದ ಬಂದಿದ್ದೀರಾ, ನಂಗೆ ಅರ್ಥ ಆಯ್ತು, ನಿಮ್ಮ ಒಂದು ಊರಲ್ಲಿ ಇದ್ ಮಾಡೋದು ಬೇಡ ಅಂತ ಹೇಳಿ. ನಾನು ಹೇಳುದು, ಈಗ ಈ ಮಳೆಯಲ್ಲಿ ಆ ಒಂದು ದಾಂಡೇಲಿ ಆ ಏರಿಯಾದಲ್ಲಿ ಮಳೆಗಾಲದಲ್ಲಿ ಒಂದು ಹಾಸ್ಪಿಟಲ್, ಏಕೈಕ ಜಿಲ್ಲೆ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಥವಾ ಇಂಜಿನಿಯರ್ ಕಾಲೇಜ್ ಗವರ್ಮೆಂಟ್ ಇಲ್ವೇ ಇಲ್ಲ ಅಲ್ಲಿ. ಇವ್ರು 4 ದಶಕದಿಂದ ಏನ್ ಮಾಡ್ತಿದ್ದಾರೆ ಅಲ್ಲಿ? ನಮ್ಗೊಂದು ಸ್ವಂತ ಯೂನಿವರ್ಸಿಟಿ ಇಲ್ಲ ಮೇಡಮ್, ನಮ್ಗೊಂದು ಸ್ವಂತ ಯೂನಿವರ್ಸಿಟಿ ಇಲ್ಲ. ನಾವು ಓದೋದು ಕಾರವಾರ ಜಿಲ್ಲೆ, ನಮ್ದು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ. ನಾನು ಓದಿದ್ದು ಕಾರವಾರ ಜಿಲ್ಲೆಯಲ್ಲಿ, ಬಟ್ ನಮ್ದು ಯೂನಿವರ್ಸಿಟಿ ಬಂದ್ಬಿಟ್ಟು ಕರ್ನಾಟಕ ಯೂನಿವರ್ಸಿಟಿ. ಸೊ ಹಂಗಿದೆ ಬಿಡಿ ನಮ್ಮ ಪರಿಸ್ಥಿತಿಗಳು. ಥ್ಯಾಂಕ್ ಯು ಕಾಂತಿ ಶೆಟ್ಟಿ ಅವರೇ, ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್.